ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ಮಾಧ್ಯಮಗಳ ಜೊತೆಗೆ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, ಮಕ್ಕಳಿದ್ದಾರೆ, ಅವರ ಸಂಸಾರ ನಡೆಸುವುದು ಬಹಳ ಕಷ್ಟವಿದೆ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡುತ್ತೇನೆ. ವೈಯಕ್ತಿಕವಾಗಿ ನಾನು ತಲಾ 3 ಲಕ್ಷ ಹಣ ಒಂದೊಂದು ಕುಟುಂಬಕ್ಕೆ ಕೊಟ್ಟಿದ್ದೇನೆ. ಇದಕ್ಕೆ ತನಿಖೆ ಮಾಡಿಸಿ ತಪ್ಪಿಗಸ್ತರಿಗೆ ಶಿಕ್ಷೆ ಕೊಡಿಸುತ್ತೇನೆ ಎಂದರು. ಮಕ್ಕಳಿದ್ದಾವೆ, ಅವ್ರ ಸಂಸಾರ ನಡೆಸೋದು ಭಾಳ ಕಷ್ಟ ಇದೆ. ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡಿದ್ದೀನಿ. ನೋಡೋಣ ಏನಾಗತ್ತೆ. ಮತ್ತೆ ಈಗ ನೋಡೋಣ ಬಿಡಿ, ಅದರದ್ದು ಏನು ದುಡ್ಡಿಂದೇನು ದೊಡ್ಡದ ಇದು ಅಲ್ಲ. ಈಗಂತರೂ ವೈಯಕ್ತಿಕ ನಾನು 3 ಲಕ್ಷ ಒಂದೊಂದು ಕುಟುಂಬಕ್ಕೆ ಕೊಟ್ಟಿದ್ದೀನಿ. ಮಿಕ್ಕಿದ್ದೇನಾಗತ್ತೆ ನೋಡೋಣ. ಇನ್ನು ಅವ್ರಿಗೆ ಬಿಡಿಕೆ ಇನ್ನಿತರು ಇಬ್ಬರು ಇವರು ಅದೇ ಕುಟುಂಬದವ್ರು, ಇನ್ನಿಬ್ಬರು ಸಿಗದೇ ಇರ್ತಕ್ಕಂಥ ಕುಟುಂಬದವ್ರು. ಇವರೊಬ್ಬರು ಅಲ್ಲಿ ಒಬ್ಬ ಪಾಪ ಮೀನಾ ಹಿಡಿತಿದ್ದವ ಜಾಲ್ಗಾರ್ ಬಗ್ಗೆ, ಅಲ್ಲಿ ಹೋಗಿ ಬಂದೀನಿ ನಾನು. ಅವರು ಇಬ್ಬರು ಇನ್ನೂ ಸಿಕ್ಕಿಲ್ಲ, ನಾಳೆ ಸಿಗ್ಬೋದು. ಭಾಳ ಸಣ್ಣ ಹುಡುಗರು ಇವೆರಡು, ಇನ್ನೂ ಸಿಗದೇ ಇರ್ತಕ್ಕಂಥವು. ನೋಡೋಣ ಏನಾಗ್ತದೆ. ಸರ್, ಕುಟುಂಬಸ್ಥರ ರೋದನ ಒಂದೇ ಇದೆ. ಈ ರೀತಿ ಏನು PSI ಇದ್ದಾರೆ, ಟಾರ್ಗೆಟ್ ಮಾಡಿದ್ರು, ಈ ರೀತಿ ಅನೇಕ ಜನರಿಗೆ ದುಡ್ಡು ವಸೂಲಿ ಮಾಡೋದಾಗಲಿ, ಈ ರೀತಿ ಕಿರುಕುಳ ಕೊಡ್ತಾನೆ ಇದ್ರು. ಅದ್ರ ಬಗ್ಗೆ ನಡೀತಾ ಇದ್ರು ಕೂಡ ಯಾವುದು ಕೂಡ ಒಂದು ಪರಿವಾಣ ಆಗ್ಲಿಕ್ಕೆ ನಾನು ನಿಮಗೆ ಹೇಳಿದ್ನಲ್ಲ, ಯಾರೋ ಒಬ್ಬರು ದೊಡ್ಡವ್ರು ಆಡಿಸ್ತಕ್ಕಂಥದ್ದು ನೋಡಿ ಸಣ್ಣವ್ರು ಭಯ ಪಡದೆ ಆಡಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಸಣ್ಣವ್ರಿಗೆ ವಿಕ್ಟಿಮ್ ಮಾಡ್ತಕ್ಕಂಥದ್ದು ಈ ಸಮಾಜದ ಒಂದು ಕ್ರೂರ ಕೃತ್ಯ ಅಂತ ಹೇಳ್ಬೇಕು ನಾವು. ಅದನ್ನು ನೋಡಿ ನನಗೂ ನೋವು ಅನ್ನಿಸ್ತಾ ಇದೆ. ದೊಡ್ಡವ್ರನ್ನ ಹಿಡಿಯೋದು ಬಿಟ್ಟು ಸಣ್ಣವ್ರನ್ನ ಹಿಡಿದು ಇವತ್ತೆಲ್ಲರ ಜೀವನಕ್ಕೂ ಭಾಳ ಒಂದು ಕುತ್ತು ತಂದಿರ್ತಕ್ಕಂಥ ಒಂದು ಘಟನೆ ಇದು. ಇದನ್ನು ನಾವು ಖಂಡಿಸ್ತೀವಿ. ಇದು ಸಂಪೂರ್ಣ ತನಿಖೆ ಮಾಡಿ ಅವ್ರು ಯಾರು ಇದರಲ್ಲಿ ತಪ್ಪಿಸ್ತಿದ್ರು ಅವ್ರಿಗೆ ಶಿಕ್ಷೆ ಮಾಡಿಸ್ತಾರೆ. ಕುಟುಂಬಸ್ಥರು ಕೂಡ ಈಗ ಮುಂದೆ ತಮ್ಮ ಅಲ್ಲಿ ತೋಡ್ಕೊಂಡಿದ್ದಾರೆ, ಹೇಳಿದ್ದಾರೆ. ಅವ್ರು ಅದನ್ನೇ ನಮ್ಮ ಹುಡುಗರು ಆಡಕ್ಕೆ ಹೋಗಿದ್ರು ಬಿಟ್ಟಿದ್ರು, ಯಾರು ಕರೆಸಿದ್ರು ಏನೂ ಗೊತ್ತಿಲ್ಲ ಅಂತಕ್ಕಂಥ ಗುಮಾನಿ ಅವ್ರ ಮನಸ್ಸಿನಲ್ಲಿದೆ. ನೋಡೋಣ, ಅದನ್ನು ತನಿಖೆ ಮಾಡಿಸಿ ಆಮೇಲೆ ಎಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋಣ. 100% ಮುಂದುವರೆದೇ ಇರ್ತದೆ. ನಾಳೆ ಅಂದರೆ ಈಗ ರಾತ್ರಿ ಆಗಿರೋದ್ರಿಂದ ಅವ್ರಿಗೆ ಕಷ್ಟ ಆಗ್ತದೆ ಹುಡುಕೋರಿಗೂ. ಬೆಳಗ್ಗೆ ನಾವು ಎಷ್ಟೊತ್ತಿದ್ರೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ನಾಳೆ 3 ದಿವಸ ಆಗುತ್ತಲ್ಲ, ಅದನ್ನು ಬಾಡಿ ಕೂಡ ಮೇಲೆ ತೇಲ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ನಮ್ಗೆ. ಅಂದ್ರೆ ನೋಡಿ, ಮತ್ತು ಈಗ ಒಂದೇ ಏಕಕಾಲಕ್ಕೆ 5 ಜನನ ಕಳ್ಕೊಂಡ್ಮೇಲೆ ಎಲ್ಲರ ಮನಸ್ಸಿನಲ್ಲಿ ಆ ದುಗುಡು ಇದ್ದೇ ಇರ್ತದೆ. ನೋಡ್ಬೇಕು, ಅವ್ರಿಗೀಗ ಸಹನ್ ಮಾಡ್ತಕ್ಕಂಥ ಶಕ್ತಿ ಆ ಕುಟುಂಬಕ್ಕೆ ಭಗವಂತ ಕೊಡಲಿ. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಎಲ್ಲರಿಗೂ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.